ಅಮ್ಮ ಒಂದು ದೋಸೆ ಹಾಕ್ಕೊಡು, ಅಮ್ಮ ನನಗೆ ತಿಂಡಿ ಕೊಡು, ಕಾಫಿ ಕೊಡು, ಇಲ್ಲ ಅಮ್ಮ ಸ್ವಿಗ್ಗಿಯಿಂದ ತರಿಸ್ತೀನಿ, ಒಂದು ಇದನ್ನು ತರಿಸ್ತೀನಿ, ಅಮ್ಮನಿಗೆ ಹೇಳೋದೇ ಇಲ್ಲ. ಅಮ್ಮನ ಪ್ರೀತಿನೇ ಇಲ್ಲ. ಈ ಥರದ ಪ್ರೀತಿ ಇಲ್ಲದ ಒಂದು ಭಾಷೆಗೆ ಪ್ರೀತಿ ಇಲ್ಲದ ನೀವೆಲ್ಲ ಮಾಡ್ತೀರೇನಮ್ಮ? ಸ್ವಿಗ್ಗಿಯಿಂದ ತರಿಸ್ತೀರಾ? ಇಲ್ಲ. ಆ ಸ್ವಿಗ್ಗಿಯಿಂದ ತರಿಸೋರು ಬೆಂಗಳೂರಲ್ಲಿದ್ದರೆ ಸ್ವಿಗ್ಗಿಯಿಂದ ತರಿಸ್ಬಿಡ್ತಾರೆ. ಅಮ್ಮನ ಕೈಯಿಂದ ಆದಾದ ಅಮ್ಮನ ಕೈ ಅದು ರುಚಿನೇ ಬೇರೆ ಇರುತ್ತೆ. ಅದ್ರ ರುಚಿನೇ ಎಕ್ಸ್ಟ್ರಾ ರುಚಿ ಇರುತ್ತೆ, ಪ್ರೀತಿ ಸೇರಿರುತ್ತೆ ಅದಕ್ಕೆ. ಅದೆಲ್ಲ ಪ್ರೀತಿಯನ್ನು ಬಿಟ್ಟ ಭಾಷೆಗೆ ನಾವು ಒಲವು ತೋರಿಸ್ತಾ ಇದ್ದೇವೆ. ಅದನ್ನೆಲ್ಲ ಬಿಟ್ಟು ಹೆಚ್ಚು ಕನ್ನಡದಂದ ಡಾಕ್ಟರ್ ರಾಜ್ಕುಮಾರ್ ಹೇಗಿದ್ದರು, ಅವ್ರು ನೋಡಿದ್ರೆ ಕನ್ನಡ ಅನ್ನೋ ಥರ ಅನ್ನಿಸ್ತಾ ಇತ್ತು, ಮಮತೆ ಅನ್ನಿಸ್ತಾ ಇತ್ತು, ವಿಶ್ವಾಸ ಅನ್ನಿಸ್ತಾ ಇತ್ತು. ಆ ಥರ ನಾವೆಲ್ಲರೂ ಒಂದು ಕನ್ನಡತನವನ್ನು ತುಂಬಿಕೊಳ್ಳೋಣ. ಬರೀ ಕನ್ನಡ ಭಾಷೆಯನ್ನು ಕಲಿತರೆ ಸಾಲದು, ಕನ್ನಡತನವನ್ನು ತುಂಬಿಕೊಳ್ಳೋಣ. ಈಗ ನಮ್ಮ ತ್ಯಾಗರಾಜ ಅವರು ಒಂದು ಕನ್ನಡದ ಸ್ವಾರಸ್ಯ ನ್ಯೂಸ್ ಅಂತ ಒಂದು ಮಾಡ್ತಾರಲ್ಲ, ಎಷ್ಟು ಅಭಿಮಾನವಿರಬೇಕು ಅವರಿಗೆ ಮಾಡೋದಕ್ಕೆ. ಇದು 3ನೇ ವರ್ಷದ ಇದನ್ನು ಮಾಡ್ತಾ ಇದ್ದಾರೆ. ಅಂಥ ತ್ಯಾಗರಾಜರವರಿರುವಂಥ ಊರಲ್ಲಿ ನಾನಿದ್ದೀನಿ ಅಂತ ನನಗೆ ಅಲ್ಲಲ್ಲಿ ಸ್ವಲ್ಪ ಹೆಮ್ಮೆ ಆಗುತ್ತೆ. ನಿಮ್ಮೂರಲ್ಲಿ ನಾವಿದ್ದೀವಿ ಸರ್.